ನಮಸ್ಕಾರ ಮತ್ತು ಆಗಮನ ಮಾಧ್ಯಮಕ್ಕೆ ಸುಸ್ವಾಗತ. ಇಂದಿನ ವಿಶೇಷ ಕಾರ್ಯಕ್ರಮಕ್ಕಾಗಿ ನಮ್ಮೊಂದಿಗೆ ಸೇರಿಕೊಳ್ಳಿ. ನಾಗಮಂಗಲ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಭೇಟಿ ನೀಡಿ ಆಸ್ಪತ್ರೆಯನ್ನು ವೀಕ್ಷಣೆ ಮಾಡಿ ನಂತರ ಮಾತನಾಡಿದರು. ವರದಿ BH ರವಿ, ಬೆಟ್ಟದ ಮಲ್ಲೇನಹಳ್ಳಿ. ನಾಗಮಂಗಲ ಆಸ್ಪತ್ರೆ ಮತ್ತು ಟೌನ್ ಪೊಲೀಸ್ ಸ್ಟೇಷನ್ ವಿಸಿಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಸೊ ಇವತ್ತು ಆಸ್ಪತ್ರೆ ಬಂದಿದ್ದೀನಿ. ತಾಯಿ ಮಗುವಿನ ಆರೋಗ್ಯ ಮತ್ತು ಶೌಚಾಲಯ, ಅವ್ರಿಗೆ ಕೊಡುವಂಥ ನೀರು, ಊಟ ಮತ್ತು ಅವರ ಲೇಬರ್ ರೂಮ್ದು ಸ್ಟೆರಿಲೈಸೇಷನ್ ಪ್ರೋಟೋಕಾಲು, ಸ್ವ್ಯಾಬ್ ಟೆಸ್ಟು, ಕೊಡುವಂಥ ವಾಟರ್ ಸಪ್ಲೈ ಹೇಗಿದೆ, ವಾಟರ್ನ ಕ್ವಾಲಿಟಿ ಟೆಸ್ಟಿಂಗ್ ಮಾಡ್ತಾರಾ ಪ್ರತಿ 6 ಮಂತ್ಸ್ಗೆ, ಟ್ಯಾಂಕ್ಸ್ ಎಲ್ಲ ಕ್ಲೀನಾಗಿ ಇಟ್ಟಿದ್ದಾರಾ ಇಲ್ವಾ, ಡ್ರಗ್ಸ್ ಏನು ಹೊರಗಡೆಯಿಂದ ಒಳಗಡೆಯಿಂದ, ಇಲ್ಲಿ ಹೆಣ್ಣು ಮಕ್ಕಳು ಮಹಿಳೆಯರು ಅವ್ರಿಗೆಲ್ಲ ಆಗ್ತಾ ಇರುವಂಥ ತೊಂದರೆ, ಮತ್ತು ಇಲ್ಲಿ ಡಾಕ್ಟರ್ಸು ಕರೆಕ್ಟಾಗಿ ಇನ್ಫ್ರಾಸ್ಟ್ರಕ್ಚರು ಕರೆಕ್ಟಾಗಿದೆಯಾ, ಕಡಿಮೆ ಇದ್ದಾರಾ ಜಾಸ್ತಿ ಇದ್ದಾರಾ, ಕಡಿಮೆ, ಮತ್ತು ಔಟ್ಸೋರ್ಸಿಂಗ್ ಅವ್ರಿಗೆ ಯೂಶ್ವಲಿ ನಾವು ಕೆಲವೊಂದು ಕಡೆ 16,000 18,000 ಪೇಪರಲ್ಲಿ ತೋರಿಸ್ತಾರೆ, ಮತ್ತು ಕೆಲವೊಂದು ಕಡೆ ಕೊಟ್ಬಿಟ್ಟು ಇಸ್ಕೊಂಡ್ಬಿಡ್ತಾರೆ, 8,000 ವಾಪಸ್ ಇಸ್ಕೊಳ್ತಾರೆ ಏಜೆನ್ಸಿಯವರು. ಸೊ ಹಾಗಾಗಿ ಮತ್ತು ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಇದೆಯಾ, ಅದರದ್ದೆಲ್ಲ ರೆಗ್ಯುಲರಾಗಿ ಮೀಟಿಂಗ್ ಆಗುತ್ತಾ, ಯಾವುದೇ ಹೆಣ್ಮಕ್ಳ ಮೇಲೆ ಇಲ್ಲಿ ಕೆಲಸ ಮಾಡುವಂಥ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆದರೆ ಅದನ್ನು ಯಾವ ಥರ ನಿವಾರಣೆ ಮಾಡ್ತಾರೆ, ಮತ್ತು ಕೆಲವೊಂದು ಸಲ ಕಂಪ್ಲೇಂಟ್ ಬಂದಿದ್ದು 10 ಗಂಟೆ ಆದಮೇಲೆ ಗೇಟ್ ಹಾಕ್ಬಿಡ್ತಾರೆ ಅಂತ, ಈಗ ಸೆಕ್ಯೂರಿಟಿ ಗಾರ್ಡ್ ಇರ್ತಾರಂತೆ. ಸೊ ಯಾರೇ ಬಂದರೂ ಓಪನ್ ಮಾಡಿದೆ, ಯಾಕಂದರೆ ಕುಡಿದು ಬಂದು ರಾತ್ರಿ ಹೊತ್ತು ಗಲಾಟೆ ಮಾಡೋರು ಜಾಸ್ತಿ ಸಡನ್ನಾಗಿ ಬಂದುಬಿಡ್ತಾರೆ ಅಂತೇಳಿ ಬೀಗ ಹಾಕ್ತೀವಿ ಅಂತ ಹೇಳಿದ್ರು. ಸೊ ಇವತ್ತು ಡ್ರಗ್ಸ್ ಎಲ್ಲ ಪೇಷಂಟ್ಸ್ ಎಲ್ಲ ಹೇಳಿದ್ರು ಹೊರಗಡೆ ಬರ್ಕೊಡ್ತಾ ಇದ್ದಾರೆ ಅಂತ ಕೇಳಿದಾಗ ಅದೇ ಡ್ರಗ್ಸ್ ಸಪ್ಲೈಯೇ ಇಲ್ಲ ಅಂತ ಹೇಳಿದ್ರು. ನಾನು ಕಮಿಷನರ್ ಅವ್ರಿಗೆ ಮಾತಾಡಿದೆ. ಅವರಂದ್ರೆ ಇವತ್ತು ಈ ಮಾರ್ಚ್ 30ನೇ ತಾರೀಕು ಒಳಗಡೆ ಎಲ್ಲ ಸಾಲ್ವ್ ಆಗುತ್ತೆ, ಎಲ್ಲ ಆಸ್ಪತ್ರೆಗಳಿಗೆ ಡ್ರಗ್ಸ್ ಹೋಗುತ್ತೆ ಮೇಡಮ್ ಅಂತ ಹೇಳಿದ್ರು. ಸೊ ಇದು ಸಂಕ್ಷಿಪ್ತವಾಗಿ ವರದಿ. ಸೊ ಎಲ್ಲ ನಾನು ಹೋದ್ಮೇಲೆ ಅವರೆಲ್ಲ ನನಗೆ ವರದಿಯನ್ನು ಕಳಿಸ್ಕೊಡ್ಬೇಕು ಪ್ರತಿಯೊಂದು. ಮತ್ತು ಇನ್ನು ಸರ್ಕಲ್ ಇನ್ಸ್ಪೆಕ್ಟ್ರ್ ಹೇಮಂತ್ ಕುಮಾರ್ ಅವ್ರ ಬಗ್ಗೆ ಎಲ್ಲ ರಾಜಿ ಮಾಡ್ತೀನಿ ಇನ್ಸೂರೆನ್ಸ್ ಮೇಲೆ ನಮಗೆ ದೇವಸ್ಥಾನ ಕಡೆಗೆ ಬಿಡಲಿಲ್ಲ, ನಿಮ್ಮನ್ನ ಯಾರು ಬಿಡಲಿಲ್ಲ, ಅದೇ ಅಣ್ಣ ತಮ್ಮಂದಿರು ಬೇರೆ ಜಾಸ್ತಿ ಅಂತ ಅಷ್ಟೇ. ಬಟ್ ನಮ್ಮ ಫ್ರೆಂಡ್ಸ್ ಅದೇ ಮಾತಾಡ್ತಾರೆ, ಅವ್ರು ಮಾತಾಡ್ತೀವಿ, ಅವ್ರು ಮೇಡಮ್ ಇನ್ಫ್ಲೂಯೆನ್ಸ್ ಇದೆ ಮೇಡಮ್, ಇನ್ಫ್ಲೂಯೆನ್ಸಿಂದ ನ್ಯಾಯನ ತುಳಿಬೇಕಾರೆ ಮೇಡಮ್ ತುಂಬ ನೋವಾಗುತ್ತೆ ನಮಗೆ. ಇನ್ಫ್ಲೂಯೆನ್ಸ್ ಇದೆ ಮೇಡಮ್, ಬರೋದು ನ್ಯಾಯ ಇದೆ ಮೇಡಮ್, ತುಂಬ ಕಷ್ಟ ಆಗುತ್ತೆ ಮೇಡಮ್ ಬದುಕೋದಕ್ಕೆ. ಒಂದು 3 ಜನದ ಇನ್ಫ್ಲೂಯೆನ್ಸ್ ಇದೆ ಜಲಪುರ ಏರಿಯಾದಲ್ಲಿ, ಅವ್ರು ತುಂಬ ಅಟ್ಟಹಾಸ ಮಾಡ್ತಿದ್ದಾರೆ ಮೇಡಮ್. ಇನ್ಫ್ಲೂಯೆನ್ಸ್ ತೊಗೊಬಿಡ್ತಾರೆ, ಕಂಪ್ಲೇಂಟ್ ವಾಪಸ್ ತೊಗೋತಾರೆ, ಮತ್ತು ನಾವೇನು ತಪ್ಪೇ ಮಾಡಿಲ್ಲ ಅಂದರೆ ನಮಗೆ ಕಾನೂನು ವಿರುದ್ಧ. ಅವ್ರ ಬಗ್ಗೆ ಏನು ಕಿಚ್ಚಾಡಲ್ಲ ಮೇಡಮ್, ನಮ್ಮ ಬಗ್ಗೆನೂ ಬಂದು ಕಿಚ್ಚಾಡಲ್ಲ. ಎಲ್ಲಿದೆ ಮೇಡಮ್ ನ್ಯಾಯ ಇನ್ಫ್ಲೂಯೆನ್ಸ್ ಇಟ್ಕೊಂಡ್ರೆ? ಯಾವ ಸ್ಟೇಷನ್ ರೂರಲ್ಲ, ಇವಾಗ ಓಪನ್ ಮಾಡಿದ್ದಾರೆ ಮೇಡಮ್ ದೇವಪುರ, ಅದು ಬಿಟ್ಟು ಹಂಗೆಲ್ಲ ಯಾರು ಏನು ಮಾಡೋಕ್ಕಾಗಲ್ಲ. ಇಲ್ಲ ಮೇಡಮ್ ಇನ್ಫ್ಲೂಯೆನ್ಸ್ ಇದೆ ಅಂತ ನಮ್ಮ ಹಸ್ಬೆಂಡ್ಗೆ ರಕ್ತ ಬರೋಂಗಿಲ್ಲ, ಎಲ್ಲ ಹೊಡೆದಿದ್ರು, ನಾನಿಲ್ಲೇ ಏನ್ಸ್ ಎಲ್ಲ ಮಾಡಿಸ್ತಿಲ್ಲ. ಆದ್ರೂ ಕೇಸ್ ಅವರು ನಮ್ಮ ವಿರುದ್ಧ LTC ಕೇಸ್ ಹಾಕ್ಸ್ಬಿಟ್ಟು ಕೇಸ್ ಅಟ್ರಾಸಿಟಿ ಆಗ್ತಾರೆ. ಅದೇ ಅವ್ರು ಯಾರೋ ಲವ್ ಮ್ಯಾರೇಜ್ ಆಗಿದ್ದಾರೆ, ಇನ್ಫ್ಲೂಯೆನ್ಸ್ ಮೇಲೆ ಕೇಸ್ ತುಂಬ ನೋವಾಗುತ್ತೆ ನನಗೆ. ಕಾನೂನು ಪ್ರಕಾರ ಯಾವುದಾದ್ರು ಶಿಕ್ಷೆನೂ ಆಗಲಿ. ಯಾವ ದೇವಸ್ಥಾನ ನಿಮ್ಮದು? ಅರುವಮ್ಮ ದೇವಸ್ಥಾನ. ಇವಾಗ ಶಿವರಾತ್ರಿ ಹಬ್ಬದಲ್ಲಿ ಪೂಜೆ ಮಾಡ್ಕೊಂಡಿದ್ದಾರೆ. ಹಲೋ ನಮಸ್ಕಾರ. ಈಗ ನಮಗೆ ಯಾವ ಮುತ್ಸಂದ್ರ ದೇವಲಪುರ ದೇವಲಾಪುರದ ಹತ್ರ ಅವ್ರ ತಾಯಿ ಬರ್ತಾರೆ, ಅವ್ರನ್ನ ಯಾವ ದೇವಸ್ಥಾನಕ್ಕೆ ಅದೇ ಅರುವಮ್ಮ ಇದೆ ಅಂತ ಪೂಜೆ ಮಾಡ್ಕೊಂಡಿದ್ದಾರೆ. ಅರುವಮ್ಮ ಇದೆ ದೇವರಿಗೆ ಒಳಗಡೆನೆ ಸೇರ್ಸೋದಿರುತ್ತೆ ನೋಡಿ. ನೀರು ಈಗ ಹೊಸ ಸ್ಟೇಷನ್ ಅಂತಲ್ಲ ಇದು ಅಂದ್ಕೊಂಡಿದ್ದಾರಾ? ನೋಡಿ ಆ ಥರ ಎಲ್ಲ ಆಗ್ಬೋದು, ಅವೆಲ್ಲ ಕಾನೂನು ವಿರುದ್ಧ. ಮತ್ತು ಆ ಹೆಣ್ಮಕ್ಳು ಇರ್ತಾಳೆ ಅಂತಂದರೆ ನೀವು ಅದನ್ನು ಸೂಕ್ಷ್ಮವಾಗಿ ಗಮನಿಸ್ಬೇಕು. ಯಾವುದೇ ಥರ
ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಒತ್ತಿ. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರ್ನಲ್ಲಿ ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.